ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಒಂದು ಗುರಿಯ ಕಾರ್ಡನ್ನು ಒಯ್ಯಿರಿ. ನಿಮ್ಮ ಜೊತೆಗೆ ಒಂದು ಗೋಲ್ ಕಾರ್ಡನ್ನು ಇಟ್ಕೊಂಡು ಓಡಾಡಿ. ಎಲ್ಲಾದರೂ ಹೋದರೆ ನೀವು ಆ ಗೋಲ್ ಕಾರ್ಡ್, ನಿಮ್ಮ ಡ್ರೀಮ್ ಅಥವಾ ಗೋಲ್ನ ಬರೆದಿರುವಂಥ ಕಾರ್ಡನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವತ್ತಾದರೂ ಇಟ್ಕೊಂಡಿದ್ದೀವ ನಮ್ಮ ಗೋಲ್ ಕಾರ್ಡ್ನ? ನನ್ನ ಪ್ರಕಾರ ಒಂದು ವಿಸಿಟಿಂಗ್ ಕಾರ್ಡ್ ಥರ ಕಾರ್ಡ್ ಮಾಡಿಸ್ಬಿಟ್ಟು ನಮ್ಮ ಜೊತೆಲಿ ಇಟ್ಕೊಂಡ್ಬಿಡ್ಬೇಕು ನಮ್ಮದು ಕಾರ್ಡ್, ಗುರಿಯ ಕಾರ್ಡ್. ಓಕೆ, ಸೊ ಏನಕ್ಕೆ ಅಂದರೆ ಒಂದು ಒಳ್ಳೆ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ, ಅತ್ಯುತ್ತಮವಾದ ಕಾರ್ಯಾಚರಣೆಯನ್ನು ಮಾಡಬೇಕಾದ್ರೆ, ಸ್ತ್ರೀ ಆಗಿರಿ ಪುರುಷರಾಗಿರಿ ಯಾರೇ ಆಗಿರಲಿ, ದಿನದ ಬಿಡುವಿನ ಸಮಯದಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ನಾವೇನು ಅಂದ್ಕೊಂಡಿದ್ದೀವಿ, ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೆ ಬೇಕಾದಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದೀನಾ ಅಂತ ಚೆಕ್ ಮಾಡೋಕ್ಕೆ ಅವಾಗವಾಗ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ನಿಮ್ಮ ವ್ಯಾನಿಟಿ ಬ್ಯಾಗಿಂದ ಅಥವಾ ನಿಮ್ಮ ಪರ್ಸಿಂದ ತೆಗೆದು ಅವಾಗವಾಗ ನಿಮ್ಮ ಗೋಲ್ ಕಾರ್ಡ್ಗಳನ್ನು ನೋಡಿ ಅಂತ. ಓಕೆ, ಯಾಕೆ ಅಂದರೆ ಅದನ್ನು ನಿಮ್ಮ ಜೊತೆ ತೊಗೊಂಡು ಹೋಗೋದ್ರಿಂದ ಈ ಕಾರ್ಡಲ್ಲಿ ನಿಮ್ಮ ಜೀವನದ ಗುರಿಗಳು, ಅದನ್ನು ಸಾಧಿಸೋಕೆ ನೀವಿಟ್ಟಿರುವಂಥ ಒಂದು ಸಮಯ, ಇವೆಲ್ಲವನ್ನು ನೀವು ಬರ್ಕೊಳ್ಳಿ. ಅದನ್ನು ಬರ್ಕೊಂಡು ಯಾವ್ಯಾವ್ದ್ರ ಬಗ್ಗೆ ಬರ್ಕೋಬೇಕು, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾದರೂ ನಿಮಗೆ ಗೋಲ್ ಇದ್ದರೆ, ಫಾರ್ ಎಕ್ಸಾಂಪಲ್ ಮದುವೆ ಆಗದೇ ಇರೋರು, ಈ ಥರದ ಲೈಫ್ ಪಾರ್ಟ್ನರ್ ನನಗೆ ಸಿಗ್ತಾರೆ, ಈ ಥರದ ಲೈಫ್ ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ, ಇದನ್ನು ಕೊಟ್ಟಂಥ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ನಿಮಗೆ ಯಾವ ಥರದ ಒಂದು ಲೈಫ್ ಪಾರ್ಟ್ನರ್ ಬೇಕು ಅವ್ರ ಬಗ್ಗೆ ಬರೀಬೇಕು. ಎಷ್ಟನೇ ವರ್ಷಕ್ಕೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ ಅಷ್ಟನೇ ವರ್ಷಕ್ಕೆ ಮದುವೆ ಆಗಬೇಕು. ಆ್ಯಂಡ್ ಅಂಥ ಒಳ್ಳೆ ಲೈಫ್ ಪಾರ್ಟ್ನರ್ ನಿಮಗೆ ಸಿಗಬೇಕು ಅಂತ ನೀವು ಬರೆದಿದ್ರೆ, ಅದಕ್ಕೆ ನೀವು ಒಳ್ಳೆ ಲೈಫ್ ಪಾರ್ಟ್ನರ್ ಅವರಿಗಾಗಕ್ಕೆ ಏನು ಮಾಡಬೇಕು, ಅದನ್ನು ಎಷ್ಟು ದಿನಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಮ ಥಾಟ್ ಲೆವೆಲ್, ನಿಮ್ಮ ಟ್ರಾನ್ಸ್ಫರ್ಮೇಷನ್ಗೆ ನೀವೆಷ್ಟು ಟೈಮ್ ಕೊಡ್ತೀರಾ ಅದಕ್ಕೆ ಅನ್ನೋದನ್ನು ಬರ್ಕೋಬೇಕು. ಹಾಗೆ ಏನು ಹೇಳ್ತಾರೆ, ಇನ್ನು ಪ್ರೊಫೆಷ್ನಲ್ ಮತ್ತು ನಮ್ಮ ಬಿಸ್ನೆಸ್ ಅಥವಾ ಜಾಬಲ್ಲೂ ಕೂಡ ಹೀಗೆ ಮಾಡ್ಕೋಬೇಕು. ಆ್ಯಂಡ್ ಆಧ್ಯಾತ್ಮದಲ್ಲೂ ಕೂಡ ಯಾವುದೇ ಫೀಲ್ಡಲ್ಲಾಗಿರಲಿ ನಿಮ್ಮ ಆದ್ಯತೆಗಳನ್ನು ನೀವು ಫಸ್ಟು ಶಿಸ್ತಿನಿಂದ ಗಮನಿಸಿ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನನ್ನ ಡ್ರೀಮ್ನ ಒಂದು ಕಡೆ ಬರೆದಿದ್ದೀನಿ, ಇನ್ನೊಂದು ಕಡೆ ಎಷ್ಟನೇ ವರ್ಷದಲ್ಲಿ ಇದನ್ನು ಅಚೀವ್ ಮಾಡಬೇಕು ಅಂತ ಬರೆದಿದ್ದೀನಿ. ಓಕೆ, ಈಗ ಅಷ್ಟನೇ ವರ್ಷದಲ್ಲಿ ಅಚೀವ್ ಮಾಡೋಕ್ಕೆ ನಾನು ಪ್ರತಿನಿತ್ಯ ಈ ನನ್ನ ಕನಸಿಗೆ ಎಷ್ಟು ಗಂಟೆಗಳ ಕಾಲ ಕ್ವಾಲಿಟಿ ಸಮಯವನ್ನು ಕೊಡ್ತೀನಿ ಅನ್ನೋದನ್ನು ಬರ್ಕೋಬೇಕು. 3 ಕಾಲಮಲ್ಲಿ ನಮ್ಮ ಗೋಲ್ ಸೆಟ್ನ ಮಾಡ್ಕೋಬೇಕು. ಒಂದು, ಏನು ಕನಸು, ಇನ್ನೊಂದು ಯಾವಾಗ ಈ ಕನಸು ನನಸಾಗಬೇಕು, ಮೂರನೇದು ಆ ಕನಸು ಆವಾಗ ನನಸಾಗೋದಕ್ಕೆ ನಾನು ಪ್ರತಿನಿತ್ಯ ಪ್ರತಿ ಕ್ಷಣ ಎಷ್ಟು ಅವರ್ ಕೆಲಸ ಮಾಡಬೇಕು ಈ ಕನಸಿಗೋಸ್ಕರ ಅಂತ 3 ಕಾಲಮ್ನ ನಾವು ಮಾಡಿಕೊಂಡು ಒಂದು ಕಾರ್ಡ್ನ ರೆಡಿ ಮಾಡ್ಕೊಬೇಕಂತೆ. ಆ ಕಾರ್ಡ್ನ ಯಾವಾಗಲೂ ನಮ್ಮ ಪರ್ಸಲ್ಲಿ, ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋಬೇಕಂತೆ. ಅವಾಗವಾಗ ನಾವು ಅದನ್ನು ತೆಗೆದು ನೋಡಬೇಕು. ನಾವು ಟ್ರಾವೆಲಿಂಗ್ ಟೈಮಲ್ಲೋ, ಯಾರಿಗೋ ವೆಯ್ಟ್ ಮಾಡೋ ಟೈಮಲ್ಲೋ, ಎಲ್ಲೋ ಕೂತಿರೋ ಟೈಮಲ್ಲೋ ನಮ್ಮ ಡ್ರೀಮ್ ಕಾರ್ಡ್ಗಳನ್ನು ನಾವು ಓಪನ್ ಮಾಡಿ ನೋಡಬೇಕು. ಇದರಿಂದ ಏನಾಗುತ್ತೆ ಅಂದರೆ, ಇದು ಒಂದು ಭವ್ಯವಾದಂತಹ ಕಲೆ, ಮಾನವನ ಒಂದು ಶ್ರೇಷ್ಠತೆಯನ್ನು ಹೆಚ್ಚು ಮಾಡುತ್ತೆ. ಆ್ಯಂಡ್ ನಾವು ಅಂದ್ಕೊಂಡಂತೆ ಬದುಕೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಯೋಜನೆ ಏನಿದೆ, ನಮ್ಮ ಚಟುವಟಿಕೆ, ನಮ್ಮ ಯೋಜನೆ ಕಡೆಗೆ ಹೋಗೋ ಹಾಗೆ ನಮ್ಮ ಮನಸ್ಸು ನಮ್ಮನ್ನು ಸೆಳೆಯುತ್ತೆ, ನಮ್ಮ ಜೀವನವನ್ನು ತುಂಬಿ ಬದುಕೋ ಹಾಗೆ ನೋಡ್ಕೊಳ್ಳುತ್ತೆ. ಅಂದರೆ ನೀಟಾಗಿ ಈ ರೀತಿ ಬದುಕಬೇಕು ಅನ್ನೋದನ್ನು ಕಲಿಸುತ್ತೆ. ಇವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಒಂದು ಮಾತು ಅಂದರೆ, ಎಲ್ಲವನ್ನೂ ಮಾಡಲು ಪ್ರಯತ್ನಿಸುವ ವ್ಯಕ್ತಿ ಕೊನೆಗೆ ಏನನ್ನೂ ಮಾಡಲಾರ. ಎಷ್ಟು ಚೆನ್ನಾಗಿದೆ ಅಲ್ಲ? ಅಂದರೆ ಏನು ಗೊತ್ತಾ, ನಾನು ಇದನ್ನು ಕಲಿತೀನಿ. ನೀವು ಹಾಬಿಯಾಗಿ ಕಲಿಯೋದು ಬೇರೆ, ಆದರೆ ನಿಮ್ಮ ಒಂದು ಗೋಲ್ ಸೆಟ್ ಅಂತ ಇಟ್ಕೊಂಡಿರ್ತೀರ. ನಾನು ಇದೇ ಕ್ಷೇತ್ರದಲ್ಲಿ ಬೆಳಿಬೇಕು, ಯಾಕಂದರೆ ಈ ಕ್ಷೇತ್ರ ನನಗೆ ತೃಪ್ತಿ ಕೊಡುತ್ತೆ, ಈ ಕ್ಷೇತ್ರದಲ್ಲೇ ನಾನು ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಇದೇ ಕ್ಷೇತ್ರದಲ್ಲಿ ಇಷ್ಟನೇ ವರ್ಷದಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಆ್ಯಂಡ್ ಅದಕ್ಕೆ ಎಷ್ಟು ಅವರ್ ನಾನು ಈ ಕ್ಷೇತ್ರದಲ್ಲಿ ಡೆವಲಪ್ ಆಗೋಕ್ಕೆ ಕೆಲಸ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಈ ಥರ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ಈ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಲೂ ನನಗೆ ಕ್ಲಾರಿಟಿ ಇರೋದಿಲ್ಲ, ಯಾವ ಕ್ಷೇತ್ರ ಅಂತಲೇ ಗೊತ್ತಿರಲ್ಲ.
ಸೊ ಇದನ್ನು ಇಲ್ಲಿ ಹೇಳ್ತಾ ಇರೋದು ಗೋಲ್ ಕಾರ್ಡ್ ಅಂತ ಅಂದರೆ ನೀವು ಎಲ್ಲವನ್ನ ಮಾಡೋದು. ನಾನು ಡ್ಯಾನ್ಸಲ್ಲಿ ಅಚೀವ್ ಮಾಡಬೇಕು, ನಾನು ಸ್ಪೋರ್ಟ್ಸಲ್ಲೂ ಅಚೀವ್ ಮಾಡಬೇಕು, ನಾನು ಬಿಸ್ನೆಸ್ಸಲ್ಲೂ ಅಚೀವ್ ಮಾಡಬೇಕು, ನಾನು ಫ್ಯಾಮಿಲಿಯಲ್ಲೂ ಅಚೀವ್ ಮಾಡಬೇಕು, ನಾನು ಕರಾಟೆಲ್ಲೂ ಅಚೀವ್ ಮಾಡಬೇಕು, ಸಂಗೀತದಲ್ಲೂ ಅಚೀವ್ ಮಾಡಬೇಕು ಅಂದರೆ ಆಗಲ್ಲ. ಸಂಗೀತ ನೀವು ಹಾಬಿಯಾಗಿ ತಗೊಳ್ತೀರಾ, ಡ್ಯಾನ್ಸ್ ಹಾಬಿಯಾಗಿ ತಗೊಳ್ತೀರಾ, ಬೇರೆ ಯಾವುದಾದ್ರೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳು ಹಾಬಿಯಾಗಿ ತಗೊಳ್ತೀರಾ. ಇವೆಲ್ಲ ನಿಮ್ಮ ಹಾಬಿಗಳು, ನಿಮ್ಮ ಹವ್ಯಾಸಗಳು ನಿಮ್ಮ ಖುಷಿಗೆ, ಆಯಿತಾ. ಆದರೆ ನೀವು ಬೆಳವಣಿಗೆ ಹೊಂದಬೇಕಾಗಿರುವಂತಹ ಕ್ಷೇತ್ರ ಯಾವುದು, ಆ ಫೀಲ್ಡನ್ನ ಸೆಲೆಕ್ಟ್ ಮಾಡಿ ಆ ಫೀಲ್ಡಲ್ಲಿ ಗ್ರೋ ಆಗೋಕ್ಕೆ ಬೇಕಾಗಿರುವಂತಹ ಚಟುವಟಿಕೆಗಳನ್ನು, ಕೆಲಸಗಳನ್ನು ನಾವು ಮಾಡಬೇಕು. ಎಲ್ಲವನ್ನು ಮಾಡ್ತೀನಿ ಅಂತ ಹೋದರೆ ಯಾವುದೂ ಮಾಡಲ್ಲ. ಅದಕ್ಕೆ ಒಂದನ್ನು ಮಾಡಬೇಕು, ಮಿಕ್ಕವೆಲ್ಲ ನಮ್ಮ ಹಾಬಿ ಥರ ಇಟ್ಕೋಬೇಕೇ ಹೊರತು ಅದಕ್ಕೂ ಕೈ ಹಾಕ್ತೀನಿ ಇದಕ್ಕೂ ಕೈ ಹಾಕ್ತೀನಿ ಅಂತ ಅಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ, ಮಲ್ಟಿ ಬಿಸ್ನೆಸ್ ಇರಬೇಕು, ಅದು ಸತ್ಯ. ಬಿಸ್ನೆಸ್ಸಲ್ಲಿ ಮಲ್ಟಿ ಬಿಸ್ನೆಸ್ ಬೇರೆ. ಆದರೆ ನಾವು ಏನು ಮಾಡ್ತೀವಿ, ಒಂದು ಫೀಲ್ಡಲ್ಲಿ ಅಚೀವ್ ಆಗಬೇಕು, ಮಲ್ಟಿ ಬಿಸ್ನೆಸ್ ಇಟ್ಕೊಂಡಿರಬೇಕು. ನಾವು ಹೆಂಗೆ ಮಾಡ್ತೀವಿ ಅಂತ ಅಂದರೆ, ಯಾವುದೋ ಒಂದು ಇವಾಗ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ ಫಾರ್ ಎಕ್ಸಾಂಪಲ್, ಅದನ್ನ ಫೋಕಸ್ ಮಾಡೇ ಇರಲ್ಲ. ಇನ್ನೊಂದಕ್ಕೆ ಹೋಗ್ತೀನಿ. ಏನೇನಕ್ಕೋ ಇವಾಗ ಯಾರೋ ಒಬ್ಬರು ಹೇಳ್ತಾರೆ, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ, ನಾನು ಹಾಡಲ್ಲೇ ಸಕ್ಸಸ್ ಆಗಬೇಕು, ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನಾನು ಡ್ಯಾನ್ಸಲ್ಲೇ ನನ್ನ ಕೆರಿಯರ್ ಮಾಡ್ಕೋಬೇಕು. ಅಲ್ಲ, ನೀವು ಒಂದು ಕ್ಷೇತ್ರನ ಸೆಟ್ ಮಾಡಿ, ಆ ಕ್ಷೇತ್ರದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ನೀವು ಲಿಸ್ಟ್ ಮಾಡ್ಕೊಳ್ಳಿ, ಯಾವಾಗ ಹೇಗೆ ಅಚೀವ್ ಮಾಡಬೇಕು ಅನ್ನೋದನ್ನು ಬರ್ಕೊಳ್ಳಿ. ಸೊ ಇಲ್ಲಿ ಏನು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಒಂದು ಗೋಲ್ ಕಾರ್ಡನ್ನು ನೀವು ಯಾವಾಗಲೂ ಹೊಂದಿರಿ. ದಿನದಲ್ಲಿ 3-4 ಬಾರಿ ಅದನ್ನು ನೀವು ನೋಡಿ, ಅದನ್ನು ನೀವು ಗಮನಿಸಿ, ಆಗ ನಿಮ್ಮ ಮನಸ್ಸು ಅದನ್ನು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ಬೇಕಾದಂಥ ಆ್ಯಕ್ಷನ್ಸ್ಗಳನ್ನು ಮಾಡೋದಕ್ಕೆ ನಿಮ್ಮ ಮನಸ್ಸು ನಿಮಗೆ ಪ್ರೊವೋಕ್ ಮಾಡುತ್ತೆ, ನಿಮಗೆ ಮತ್ತೆ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ನಿಮಗೆ ಆತ್ಮ ನಿಯಂತ್ರಣ ಸಿಗುತ್ತೆ, ಒಂದು ಸೆಲ್ಫ್ ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ, ಸೆಲ್ಫ್ ಕಂಟ್ರೋಲ್ ಸ್ಟಾರ್ಟ್ ಆಗುತ್ತೆ. ಯಾವುದಕ್ಕೆ ಬೇಡ ಅನ್ಬೇಕು ಅನ್ನೋ ಜ್ಞಾನ ಬರುತ್ತೆ. ಎಲ್ಲದಕ್ಕೂ ಫಿಲ್ಮಿಗೆ ಬರ್ತೀನಿ, ಟ್ರಿಪ್ಪಿಗೆ ಬರ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ ಬರ್ತೀನಿ, ನಾನು ಇಲ್ಲಿಗೆ ಹೋಗ್ತೀನಿ ಬರ್ತೀನಿ, ಬಿಸ್ನೆಸ್ ಯಾವಾಗ ಮಾಡ್ತೀನಿ. ಆಗಲ್ಲ. ನೀವು ಬೆಳಿಬೇಕು ಅಂದ್ಕೊಂಡಿದ್ರೆ ಕೆಲವೊಂದಕ್ಕೆ ನೀವು ನೋ ಅನ್ನಲೇಬೇಕು. ಯಾರಾದರೂ ನಿಮ್ಮನ್ನೆಲ್ಲಾದರೂ ಕರೆದಾಗ, ನಿಮಗೆ ಬಹಳ ಮುಖ್ಯವಾಗಿರೋ ಕೆಲಸ ಇದ್ದಾಗ ನೋ ಅಂತ ಹೇಳಲೇಬೇಕು. ಇಲ್ಲ ಅಂದರೆ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಗೋಲ್ ಕಾರ್ಡ್ನ ಯಾವಾಗಲೂ ಜೊತೆಲಿ ಇಟ್ಕೊಳ್ಳಿ. ಕೆಲವೊಂದಕ್ಕೆ ನೋ ಅನ್ನೋದನ್ನು ನಿಮ್ಮ ಗೋಲ್ ಪ್ರಾಕ್ಟೀಸ್ ಮಾಡಿಸುತ್ತೆ, ಶಿಸ್ತನ್ನು ಪ್ರಾಕ್ಟೀಸ್ ಮಾಡಿಸುತ್ತೆ, ಕಾನ್ಫಿಡೆನ್ಸ್ನ ತರಿಸುತ್ತೆ, ಫೋಕಸ್ನ ಜಾಸ್ತಿ ಮಾಡಿಸುತ್ತೆ, ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡಿಸುತ್ತೆ. ಅಂದರೆ ನಿಮ್ಮ ಯೋಗ್ಯವಾದಂಥ ಕೆಲಸಗಳ ಮೇಲೆ ನಿಮ್ಮ ಫೋಕಸ್ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಜೊತೆ ಒಂದು ಗೋಲ್ ಕಾರ್ಡನ್ನು ಇಟ್ಕೊಳ್ಳಿ. ಸೊ ನೀವು ಫೋನಲ್ಲಿ ಅದ್ರ ಫೋಟೋ ತೆಗೆದು ನಿಮ್ಮ ವಾಲ್ಪೇಪರಲ್ಲಿ ಇಟ್ಕೋಬೋದು, ನಿಮ್ಮ ಲ್ಯಾಪ್ಟಾಪ್ ಓಪನ್ ಮಾಡ್ತಿದ್ದಂಗೆ ನಿಮ್ಮ ಡ್ರೀಮ್ ಕಾಣೋ ಹಾಗೆ ಇಟ್ಕೋಬೋದು, ನಿಮ್ಮ ರೂಮಲ್ಲಿ, ನಿಮ್ಮ ಕಬೋರ್ಡ್ ಅಲ್ಲಿ, ನಿಮ್ಮ ಬಾಗಲಲ್ಲಿ, ನಿಮ್ಮ ಬ್ಯಾಗಲ್ಲಿ, ನಿಮ್ಮ ಡೈರಿಯಲ್ಲಿ, ಎಲ್ಲ ಕಡೆನೂ ಕೂಡ ಒಂದು ನಿಮ್ಮ ಗೋಲ್ ಸೆಟ್ ಕಾರ್ಡನ್ನು ಅಂಟಿಸ್ಕೊಳ್ಳಿ. ಹೋಗ್ತಾ ಬರ್ತಾ ಕೂರ್ತಾ ಹೇಳ್ತಾ ನೋಡ್ತಾ ಗಮನಿಸ್ತಾ ಅದನ್ನೇ ನೀವು ತಪಸ್ಸಿನ ಥರ ನೋಡ್ತಾ ಬನ್ನಿ. ಆಗ ನಿಮಗೆ ಗೊತ್ತಿಲ್ಲದೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಗೋಲ್ ಕಾರ್ಡ್ನ ನಿಮ್ಮ ಜೊತೆ ಕ್ಯಾರಿ ಮಾಡಿ ಅಂತ ಹೇಳ್ತಿದ್ದಾರೆ. ಮೊದಲು ಗೋಲ್ ಕಾರ್ಡ್ ಮಾಡೋದು ಹೇಗೆ, ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ನೋಡಬೇಕು, ಯಾವ ರೀತಿ ಫೀಲ್ ಮಾಡಬೇಕು ಅಂತ ತಿಳ್ಕೊಂಡು ಗೋಲ್ ಕಾರ್ಡ್ಗಳನ್ನು ಯಾವಾಗಲೂ ನಿಮ್ಮ ಜೊತೆ ಕ್ಯಾರಿ ಮಾಡಿ. ನೀವು ಅಂದ್ಕೊಂಡಿರುವಂಥ ಕನಸು, ನೀವು ಅಂದ್ಕೊಂಡಿರುವಂಥ ಸಮಯದಲ್ಲಿ ಫುಲ್ಫಿಲ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು.